ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನನ್ನ ಹತ್ರ ಒಂದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನವೋದಯ ಮತ್ತು ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಮೊದಲ 10 ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಲಿಂಕ್ ಓಪನ್ ಮಾಡಿ ಆ ಒಂದು ವಿಡಿಯೋನು ಕೂಡ ನೋಡಿ. ಹಾಗೆಯೇ ಈಗ ನೆಕ್ಸ್ಟ್ ಬರ್ತಕ್ಕಂಥ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದರ ವಿಡಿಯೋನು ಕೂಡ ನೋಡಿ ಸದುಪಯೋಗ ಪಡ್ಕೊಳ್ಳಿ. ಎಲ್ಲೂ ಕೂಡ ವಿಡಿಯೋನ ಆಫ್ ಮಾಡ್ದೇ ಕಂಪ್ಲೀಟ್ ವಿಡಿಯೋ ನೋಡಿ. ಜೊತೆಗೆ ಇದರಿಂದ ನಿಮಗೆ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳ, 51ನೇ ಪ್ರಶ್ನೆ. ಸೊ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ 51ನೇ ಪ್ರಶ್ನೆಯನ್ನು ನಾವು ನೋಡಿದರೆ, ನಾವು 4:02 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯ ಸ್ಥಾನವನ್ನು ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದ್ದೆವು ಅಂತ ಪ್ರಶ್ನೆ. ಇಲ್ಲಿ 2:45 ಗಂಟೆ, ಮಧ್ಯಾಹ್ನ 2:45ಗೆ ನಾವು ಆ ಪ್ಲೇಸ್ ತಲುಪಿದ್ದೀವಿ. ಸೊ ಆ ಪ್ಲೇಸ್ ತಲುಪಲಿಕ್ಕೆ ಸುಮಾರು 4:15 ಗಂಟೆ ಟೈಮ್ ಬೇಕಾಯಿತು. ಅಲ್ಲಿಗೆ ನಾವು ಯಾವಾಗ ಪ್ರಾರಂಭ ಮಾಡಿದ್ದು ಅಂತ ನಾವು ತೊಗೊಂಡ್ರೆ ತುಂಬ ಸಿಂಪಲಲ್ಲಿ ಏನು ಮಾಡಬೇಕಾಗತ್ತೆ ನೀವು ಅಂದರೆ, 2:45 ಗಂಟೆನಲ್ಲಿ ನಾವೇನು ಮಾಡಬೇಕಾಗತ್ತೆ, ಈ ಒಂದು 4:30 ಕಳೆದು ಬಿಡಬೇಕು. ನೋಡಿ, ಇಲ್ಲಿ ಕಳಿಬೇಕಾದ್ರೆ ಏನು ಮಾಡಬೇಕು, 5ರಲ್ಲಿ 0 ಹೋದರೆ 5, 4ರಲ್ಲಿ 3 ಹೋದರೆ 1, ಇಲ್ಲಿ 2ರಲ್ಲಿ 4 ಹೋಗಲ್ಲ, ಪಕ್ಕದ ಮನೆಯಿಂದ ದಸ್ಕ ತೊಗೋಬೇಕಲ್ವಾ. ಬಟ್ ಇದನ್ನು ಏನು ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ 12 ಸೇರಿಸ್ಬೇಕು. ಇದಕ್ಕೆ ಯಾಕೆ 12 ಸೇರಿಸ್ಬೇಕು ಅಂತ ಹೇಳಿದ್ರೆ, ಗಂಟೆ 12. ಸೊ ಮಧ್ಯಾಹ್ನ ಆಗಿರೋದ್ರಿಂದ 12 ಗಂಟೆಯಿಂದ ಕೆಳಗಡೆನೇ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಹೋಗ್ಲಿಕ್ಕೆ ಜರ್ನಿ. ಆ ಕಾರಣದಿಂದ ಆ 12 ಪ್ಲಸ್ ಈ 2 ಸೇರಿಸಿದ್ರೆ 14 ಆಯಿತು. 14ರಲ್ಲಿ 4 ಕಳೆದು ಬಿಟ್ಟರೆ 10 ಬರ್ತಾ ಇದೆ. ಸೊ ಬೆಳಗ್ಗೆ 10:15 ಆರಂಭ ಮಾಡಿದ್ದು ಪ್ರಯಾಣ ಮಧ್ಯಾಹ್ನ 2:45ಕ್ಕೆ ಆ ಒಂದು ಪ್ಲೇಸನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು, ಸುಮಾರು 4:15 ಗಂಟೆಗಳ ಪ್ರಯಾಣದ ನಂತರದಲ್ಲಿ. ಅದ್ರ ಪ್ರಕಾರವಾಗಿ 10:15 ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗುತ್ತೆ 51ನೇ ಪ್ರಶ್ನೆಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳ? 52ನೇ ಪ್ರಶ್ನೆ ಏನು ಹೇಳುತ್ತೆ, 45, 60, 75ರ ಮಾಸ ಆ ಮತ್ತು ಲಾಸ ಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟು ಮಾಸ ಅಂದರೆ HCF ಕಂಡುಹಿಡ್ಕೋಬೇಕು, ಆಮೇಲೆ LCM ಕಂಡುಹಿಡ್ಕೊಂಡು ಅವೆರಡನ್ನು ಕೂಡಬೇಕು. ಯಾವ್ದ್ಯಾವುದು? 45, 60 ಮತ್ತು 75ರದ್ದು. ಸೊ ಇವೆರಡರ ಲಾಸ ಮತ್ತು ಮಾಸ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಬಂದ್ಬಿಟ್ಟು ಹೇಗೆ ಕಂಡುಹಿಡಿಬೋದು ನೋಡಿ. ಇಲ್ಲಿ ಮಾಸ ಮತ್ತು ಲಾಸ ಹೇಗೆ ಕಂಡುಹಿಡಿಬೋದು, 45, 60, 75ರ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಿಬೇಕು. ಇವು 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ ನೋಡಿದಾಗ 2ರಿಂದ ಇವು 3 ಭಾಗ ಆಗಲ್ಲ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇವು 3 ಕೂಡ 5ರಿಂದ ಅಥವಾ 3ರಿಂದ ಭಾಗ ಆಗ್ತದೆ. ಸೊ 3 ಪ್ರಾರಂಭ ಮಾಡೋಣ. ಫಸ್ಟು 3ರಿಂದ ತೊಗೊಂಡ್ರೆ 3 1 3, 1 ಉಳಿತು, 3 5 15. ನೆಕ್ಸ್ಟ್ 60, 3 2 6 ಆಗೋದ್ರಿಂದ 3 20 60 ಬರುತ್ತೆ. ನೆಕ್ಸ್ಟು 3 2 6, 3 5 15. ಈಗ ಇವು 3 ನೋಡಿದರೆ 25 3ರಿಂದ ಭಾಗ ಆಗಲ್ಲ, 20 ಕೂಡ 3ರಿಂದ ಭಾಗ ಆಗಲ್ಲ. ಆದರೆ 5ರಿಂದ 3 ಸಂಖ್ಯೆಗಳು ಭಾಗ ಆಗ್ತವೆ. ಎಷ್ಟರಿಂದ? 5 3 15, 5 4 20, 5 5 25. ಈಗ ಇದು ನೋಡಿದಾಗ ಈ ಕಡೆ ಬಂದಂಥ ಅವಿಭಾಜ್ಯ ಸಂಖ್ಯೆಗಳೇನಿದ್ದಾವೆ ಇವು ಮಾಸಗಳಾಗಿರ್ತವೆ. ಇವೆರಡರ ಗುಣಲಬ್ಧ ಈ 3 ಸಂಖ್ಯೆಗಳ ಮಾಸ ಆಗಿರುತ್ತೆ. ಅದ್ರ ಪ್ರಕಾರ ಮಾಸ ಆ ಇಸ್ ಈಕ್ವಲ್ ಟು 3 × 5. 3 × 5 ಗುಣಿಸಿದರೆ 3 5 15 ಬರ್ತಾ ಇದೆ. ಇನ್ನು ಲಾಸ ಬೇಕು ಅಂದರೆ ಈ 2 ಅವಿಭಾಜ್ಯ ಸಂಖ್ಯೆಗಳ ಜೊತೆಗೆ ಕೆಳಗಡೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸ್ಬೇಕು. ಅಂದರೆ 3 × 5 × 3 × 4 × 5 ಇವಿಷ್ಟನ್ನು ಗುಣಾಕಾರ ಮಾಡಿದರೆ ನೋಡಿ, 3 5 15, 15 3 45, ಆಗ 45 × 4 × 5 ಬಂತು. ಸೊ 45 × 4 × 5 ಗುಣಾಕಾರ ಮಾಡಿದ್ರೆ ನಿಮಗೇನು ಬರುತ್ತೆ ಉತ್ತರ ಅಂತ ನೋಡೋದಾದ್ರೆ, ನೋಡಿ ಅಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬೋದು, 45 4 180 ಬರುತ್ತೆ. ಅದನ್ನು ಇಂಟು 5ರಿಂದ ಮತ್ತೆ ಗುಣಿಸಿದ್ರೆ ಏನು ಬರುತ್ತೆ ಉತ್ತರ ನಿಮಗೆ? 45 900 ಬರ್ತಾ ಇದೆ. 5 0 0, 5 8 40ಕ್ಕೆ 0 ದಸ್ಕ 4, 5 1 5 1 4, 5 4 9 ಬರುತ್ತೆ. ಅಲ್ಲಿಗೆ 900 ಬರ್ತಾ ಇದೆ. ಸೊ ಮಾಸ ಮತ್ತು ಲಾಸಗಳ ಮೊತ್ತ ಅಂತ ಹೇಳಿದ್ರೆ ಮಾಸ ಎಷ್ಟಿದೆ? 15, ಲಾಸ ಎಷ್ಟಿದೆ? 900. ಇವೆರಡನ್ನ ಸಂಕಲನ ಮಾಡಿದಾಗ ನಿಮಗೆ ಎಷ್ಟು ಬರ್ತಾ ಇದೆ? 915 ಬರ್ತಾ ಇದೆ. ಆ ಕಾರಣದಿಂದ ಆಪ್ಷನ್ ಸಿ ನಲ್ಲಿ 915 ಇದೆ. 52ನೇ ಪ್ರಶ್ನೆಗೆ 915 ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆನಾ? ನೋಡಿ 53ನೇ ಪ್ರಶ್ನೆ ಮಕ್ಕಳ, ಪ್ರತಿ ಇಟ್ಟಿಗೆಯ ಅಳತೆ 25 ಸೆಂಟಿಮೀಟರ್ ಇಂಟು 11.25 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್ ಆಗಿದ್ದರೆ
8 ಮೀಟರ್ ಉದ್ದ, 6 ಮೀಟರ್ ಎತ್ತರ ಮತ್ತು 22.5 ಸೆಂಟಿಮೀಟರ್ ದಪ್ಪವಿರುವ ಗೋಡೆ ಕಟ್ಟಲು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ ಅನ್ನೋದು ಪ್ರಶ್ನೆ ಇಲ್ಲಿ. ಓಕೆನಾ. ಸೊ ಇದನ್ನ ನಾವು ಕಂಡುಹಿಡಿಬೇಕಾದಾಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಮುಖ್ಯವಾಗಿ ಏನ್ ಮಾಡಬೇಕಾಗತ್ತೆ ನೋಡಿ, ಇಲ್ಲಿ ನಾವು ತಗೊಂಡಿದ್ದೀವಿ ಫಸ್ಟ್ ಇಟ್ಟಿಗೆಯ ಘನಫಲವನ್ನು ಕಂಡುಹಿಡ್ಕೊಳ್ಬೇಕು. ಸೊ ಇಟ್ಟಿಗೆಯ ಘನಫಲ ಏನು ಬರುತ್ತೆ, ಇಟ್ಟಿಗೆಯ ಘನಫಲ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ. ಇಟ್ಟಿಗೆ ಅಂದರೆ ಆಯತದ ಆಕಾರದಲ್ಲಿ ಇರುತ್ತೆ. ಸೊ ಆಯತದ ಘನಫಲ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಇದು, ಉದ್ದ ಇಂಟು ಅಗಲ ಇಂಟು ಎತ್ತರ. ಅದ್ರ ಪ್ರಕಾರ ಏನು ಬರುತ್ತೆ ನಿಮಗೆ ಇಲ್ಲಿ, ಉದ್ದ 25 ಕೊಟ್ಟಿದ್ದಾರೆ ಸೆಂಟಿಮೀಟ್ರು, ಅಗಲ 11.25 ಸೆಂಟಿಮೀಟ್ರು, ಎತ್ತರ 6 ಸೆಂಟಿಮೀಟ್ರು. ಇವು ಮೂರನ್ನು ಗುಣಾಕಾರ ಮಾಡಿದಾಗ ನಿಮಗೇನು ಬರುತ್ತಪ್ಪ ಉತ್ತರ ಅಂತ ಹೇಳಿದ್ರೆ, ನಾವು ಸಿಂಪಲ್ ಆಗಿ ಹೇಳ್ಬೋದು 25 ಇಂಟು 6 ಗುಣಾಕಾರ ಮಾಡಿದರೆ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ, ಒಟ್ಟು 1687.50 ಬರುತ್ತೆ. ಇವು ಮೂರನ್ನು ಗುಣಾಕಾರ ಮಾಡಿದಾಗ 1687.50 ಬರುತ್ತೆ. ಇನ್ನು ಗೋಡೆಯ ಘನಫಲ ಕಂಡುಹಿಡಿಬೇಕು. ಸೊ ಗೋಡೆಯ ಘನಫಲ ಕಂಡುಹಿಡಿಯಲಿಕ್ಕೂ ಕೂಡ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಸೂತ್ರ ಬರುತ್ತೆ. ಅದ್ರ ಪ್ರಕಾರ ಉದ್ದ 8 ಮೀಟರ್ನಲ್ಲಿ ಕೊಟ್ಟಾರೆ, ಅದನ್ನು ನಾವು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 8 ಇದ್ದಿದ್ದು ಏನಾಗುತ್ತೆ 800 ಅಂತ ಬರ್ಕೊಳ್ಬೇಕು. ಹಾಗೆಯೇ ಅಗಲ 6 ಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 600 ಸೆಂಟಿಮೀಟರ್. ಇನ್ನು ಎತ್ತರ ಡೈರೆಕ್ಟಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ ಸೆಂಟಿಮೀಟ್ರಲ್ಲಿ 22.5 ಅಂತೇಳಿ. ಸೊ ಇದಿಷ್ಟನ್ನು ಗುಣಾಕಾರ ಮಾಡಿದರೆ ನಿಮಗೆ ಉತ್ತರ ಏನು ಬರುತ್ತೆ ಅಂದರೆ 108,0000. ಓಕೆನಾ. ಮತ್ತೊಂದು 0 ಬರುತ್ತೆ, 0.0. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. 1,80,00,000 ಬರ್ತಾ ಇದೆ. ಓಕೆನಾ, ಸರಿ, 1,80,000 ಬರ್ತಾ ಇದೆ. ಸೊ ಇದರಿಂದ ಇದನ್ನು ಭಾಗಾಕಾರ ಮಾಡಬೇಕು. ಇಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗದೆ ಯಾವಾಗ ಅಂದರೆ, ಗೋಡೆಯ ಘನಫಲದಲ್ಲಿ ಇಟ್ಟಿಗೆಯ ಘನಫಲದಲ್ಲಿ ಗೋಡೆಯ ಘನಫಲವನ್ನು ಭಾಗಾಕಾರ ಮಾಡಬೇಕು. ಸೊ ಇಲ್ಲಿ ಗೋಡೆಯ ಘನಫಲ ಬಂದ್ಬಿಟ್ಟು ಎಷ್ಟಿದೆ, 108,00,00,000 ಡಿವೈಡೆಡ್ ಬೈ ಇದು ಇಟ್ಟಿಗೆಯ ಘನಫಲ 1687.50. ಇವೆರಡನ್ನ ಭಾಗಾಕಾರ ಮಾಡಿದರೆ, ನೀವು ಭಾಗಾಕಾರ ವಿಧಾನವನ್ನು ಬಳಸಿ ಭಾಗಾಕಾರ ಮಾಡಿದರೆ 6,400 ಬರ್ತದೆ. ಓಕೆನಾ. ಸೊ ಅದ್ರ ಪ್ರಕಾರ ಒಟ್ಟು ಆ ಗೋಡೆ ಕಟ್ಟಲಿಕ್ಕೆ ಸುಮಾರು 6,400 ಇಟ್ಟಿಗೆಗಳು ಬೇಕಾಗತ್ತೆ. ಇದು 53ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಓಕೆನಾ. 54ನೇ ಪ್ರಶ್ನೆ, ಎಷ್ಟು ವರ್ಷಗಳಲ್ಲಿ 1,200ರ ಮೊತ್ತವು ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 1,800ಗಳಾಗಿರುತ್ತದೆ ಅಂತ ಪ್ರಶ್ನೆ. ಸೊ ಪ್ರಶ್ನೆ ನೋಡಿದಾಗ ನಾವೇನು ಹೇಳ್ಬೋದು, ಇಲ್ಲಿ ಬಡ್ಡಿ ಕೊಟ್ಟಿದ್ದಾರೆ, ಸರಳ ಬಡ್ಡಿ ಎಷ್ಟು ಅಂತ ಕೊಟ್ಟಿದ್ದಾರೆ, ವಾರ್ಷಿಕ ದರ ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ವಾ. ಹಾಗೇನೆ ಅಸಲು ಎಷ್ಟು ಅಂತಲೂ ಕೊಟ್ಟಿದ್ದಾರೆ. ನೀವು ಕಂಡುಹಿಡಿಬೇಕಾಗಿರೋದು ಸಮಯ ಕಂಡುಹಿಡಿಬೇಕು. ಸೊ ನಮಗೆ ಸರಳ ಬಡ್ಡಿ ಕಂಡುಹಿಡಿತಕ್ಕಂಥ ಸಂದರ್ಭದಲ್ಲಿ ಬಳಸತಕ್ಕಂತಹ ಸೂತ್ರ ನಮ್ಗೆ ಗೊತ್ತಿದೆ, ಯಾವುದು ಅಂತ ಹೇಳಿದ್ರೆ I = PTR/100. ಸೊ ಇಲ್ಲಿ I ಅಂದರೆ ಅವರು ಏನು ಮಾಡಬೇಕು, ಬಡ್ಡಿ ಎಷ್ಟಿದೆ ಅಂದರೆ ಅಸಲು 1,200 ರೂಪಾಯಿ, ಕೊನೆಗೆ ಅವ್ರು ಕಟ್ಟಬೇಕಾಗಿರೋ 1,800 ರೂಪಾಯಿ ಆದಾಗ 1,800ರಲ್ಲಿ 1,200 ಕಳೆದ್ರೆ 600 ರೂಪಾಯಿ ಬಡ್ಡಿ ಬಂದಿದೆ ಅಂತ. ಅಲ್ಲಿಗೆ 600 ರೂಪಾಯಿ ಬಡ್ಡಿ ಆಯಿತು. ಪಿ ಅಂದರೆ ಅಸಲು ಎಷ್ಟು, 1,200 ರೂಪಾಯಿ ಇಂಟು ಟೈಮ್ ಕಂಡುಹಿಡಿಬೇಕು ನೀವು, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ದರ ಎಷ್ಟಂತೆ 5 ಪ್ರತಿ ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 100. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 100 ಈ ಕಡೆ ತಗೊಂಬಂದರೆ 600 ಇಂಟು 100, ಈ 1,200 ಈ ಕಡೆ ಬಂದರೆ ಡಿವೈಡೆಡ್ ಬೈ 1,200 ಇಂಟು 5 ಈ ಕಡೆ ಬಂದರೆ ಡಿವೈಡೆಡ್ ಬೈ 5 = ಟೈಮ್ ಸಿಗುತ್ತೆ ನಿಮಗೆ. ಸೊ ಆಗ ನೀವು 0,0,0,0 ಕ್ಯಾನ್ಸಲ್ ಮಾಡ್ತೀರಾ. 12ರಿಂದ ಇದನ್ನು ಬಾಗಿಸಿದ್ರೆ 50 ಬರುತ್ತೆ, 12 50 600. ಇನ್ನು 5ರಿಂದ ಬಾಗಿಸಿದ್ರೆ 5 10. ಅಲ್ಲಿಗೆ ಟೈಮ್ = ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ನಿಮಗೇನು ಬಂತು ಆನ್ಸರು 10. ಅಂದರೆ ಅದರ ಅರ್ಥ 10 ವರ್ಷಗಳ ನಂತರ 1,200 ರೂಪಾಯಿ ದುಡ್ಡು ಎಷ್ಟಾಗತ್ತೆ, 1,800 ರೂಪಾಯಿ ದುಡ್ಡು ಆಗುತ್ತೆ. ಓಕೆನಾ. ಅದ್ರ ಪ್ರಕಾರ 10 ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಓಕೆ ಮಕ್ಕಳು, 55ನೇ ಪ್ರಶ್ನೆ ಹೇಳುತ್ತೆ, ಒಂದು ಉದ್ಯಾನವನವು 1,500 ಮೀಟರ್ ಉದ್ದ ಮತ್ತು 750 ಮೀಟರ್ ಅಗಲವಿದೆ. ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನದ 4 ಸುತ್ತುಗಳನ್ನು ಸುತ್ತಬೇಕಾಗಿದೆ. ಅವನು ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು 4 ಸುತ್ತುಗಳನ್ನು ಸುತ್ತಲು ತೆಗೆದುಕೊಳ್ಳುವ ಒಟ್ಟು ಸಮಯವೆಷ್ಟು ಅಂತ ಪ್ರಶ್ನೆ. ಇಲ್ಲಿ ಇದನ್ನು ನಾವು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆ ಉದ್ಯಾನವನ ಏನಿದೆ ಆಯತಾಕಾರದಲ್ಲಿದೆ, ಉದ್ದ 1,500 ಮೀಟ್ರು, ಅಗಲ 750 ಮೀಟರ್ ಇದೆ. ಅವನು ಅದಿಷ್ಟನ್ನು ಒಂದು ರೌಂಡ್ ಸುತ್ತರಿಬೇಕಂದ್ರೆ ಆ ಒಂದು ಸುತ್ತಳತೆ ಆಯತದ ಸುತ್ತಳತೆಗೆ ಸಮ ಇರುತ್ತೆ. ಸೊ ಉದ್ಯಾನವನದ ಸುತ್ತಳತೆ ಬೇಕು ಅಂದರೆ ನಮ್ಮ ಹತ್ರ ಇರುವ ಸೂತ್ರ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ 2 × L + B, 2 × ಉದ್ದ ಪ್ಲಸ್ ಅಗಲ.
ಅದ್ರ ಪ್ರಕಾರ 2 ಇಂಟು ಉದ್ದ ಎಷ್ಟಿದೆ 1500 ಪ್ಲಸ್ ಅಗಲ ಎಷ್ಟಿದೆ 750, ಇದಿಷ್ಟನ್ನು ಕೂಡಿದರೆ 1500 ಪ್ಲಸ್ 750 ಕೂಡಿದ್ರೆ 2250 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 2250 ಬರ್ತಾ ಇದೆ. ಈಗ 2250 2ರಿಂದ ಗುಣಾಕಾರ ಮಾಡ್ರಿ. 2 0 0, 2 5 10, 2 2 4 1 5, 2 2 4 ಎಷ್ಟಾಗುತ್ತೆ? ಒಟ್ಟು 4500 ಮೀಟರ್ ಆಗುತ್ತೆ. ಅವನು ಒಂದು ರೌಂಡ್ ಸುತ್ತಿದ್ರೆ ಅಂಥವು ಎಷ್ಟು ಸುತ್ತಬೇಕು? ಅವನು 4 ಸುತ್ತು ಸುತ್ತಬೇಕು. ಅಲ್ಲಿಗೆ ಎಷ್ಟಾಗುತ್ತೆ? 4 ಸುತ್ತು ಸುತ್ತಿದ ನಂತರ ಅವನು ಒಟ್ಟು ಎಷ್ಟು ದೂರ ಕ್ರಮಿಸಿದಾಗಾಯಿತು? 4 ಇಂಟು 4500. ಸೊ 4 ಇಂಟು 4500 ಗುಣಾಕಾರ ಮಾಡಿರಿ. 4 0 0, 4 0 0, 4 5 20ಕ್ಕೆ 0, 10 2, 4 4 16 2, 18,000 ಮೀಟರ್ ದೂರವನ್ನು ಕ್ರಮಿಸಿದಾಗ ಆಯ್ತು ಅವನು. ಈಗ ನಮಗೆ ಗೊತ್ತಿರೋ ಪ್ರಕಾರ ವೇಗ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಅಂತಕ್ಕಂಥ ಸೂತ್ರ. ಸೊ ಇಲ್ಲಿ ವೇಗ ಅವರೇ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗೆ 4.5 ಮೀಟರ್ ದೂರ ಕ್ರಮಿಸ್ತಾನವನು. ಹಾಗಿದ್ರೆ ಕ್ರಮಿಸಿದ ದೂರ ಎಷ್ಟಿದೆ? 18,000 ಮೀಟರ್ ದೂರ ಕ್ರಮಿಸಲಿಕ್ಕೆ ಎಷ್ಟು ಸಮಯ ತಗೊಳ್ತಾನೆ ಅನ್ನೋದು ಕಂಡುಹಿಡಿಯಬೇಕು. ಈಗ ಸಮಯ ಬೇಕಾದಾಗ ಈ ವೇಗದಲ್ಲಿರುವ 4.5 ಕೆಳಗಡೆ ಬರುತ್ತೆ. ಇಲ್ಲಿ ಮೇಲ್ಗಡೆ ದೂರವನ್ನು ಬರ್ಕೊಳ್ತೀವಿ. ಈಗ ನೀವು 4.5ರಿಂದ 18,000 ಭಾಗಾಕಾರ ಮಾಡಿದಾಗ ನೀವು ಇದನ್ನು ಏನು ಬರಿಬೋದು ಅಂದರೆ 4.5 ಬದಲಾಗಿ 45 ಪಾಯಿಂಟ್ ತೆಗೆದಾಕಿದೆ ಅಂದರೆ ಮೇಲ್ಗಡೆ 18,000 ಪಕ್ಕ ಒಂದು 0 ಬರುತ್ತೆ. ಸೊ ಅಲ್ಲಿಗೆ 45ರಿಂದ 18,000 ಭಾಗಾಕಾರ ಮಾಡಿದರೆ ಭಾಗಾಕಾರ ವಿಧಾನದಿಂದ ಭಾಗಾಕಾರ ಮಾಡಿದಾಗ ನಿಮಗೆ ಉತ್ತರ ಬಂದ್ಬಿಟ್ಟು ಎಷ್ಟು ಬರುತ್ತೆ? 4 ಗಂಟೆ ಬರುತ್ತೆ ಮಕ್ಕಳು. ಓಕೆನಾ? ಸೊ 4 ಗಂಟೆ ಬರ್ತಾ ಇದೆ. ಸೊ ಅವನು ಇಡೀ ಉದ್ಯಾನವನವನ್ನು ಸುಮಾರು 4 ಸುತ್ತನ್ನು ಸುತ್ತಬೇಕು ಅಂತ ಹೇಳಿದ್ರೆ ಅವನು ಎಷ್ಟು ಸಮಯವನ್ನು ತಗೊಳ್ಬೇಕಾಗತ್ತೆ ಅಂದರೆ 4 ಗಂಟೆಗಳ ಕಾಲವನ್ನು ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಓಕೆನಾ ಮಕ್ಕಳ? ಸೊ 56ನೇ ಪ್ರಶ್ನೆ ಏನಿದೆ? 140.75 ಇಂಟು 0.01 ಇದಕ್ಕೆ ಸಮಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದ್ರೆ ತುಂಬ ಸಿಂಪಲ್. 2 ದಶಮಾಂಶಗಳನ್ನು ಗುಣಾಕಾರ ಮಾಡಬೇಕು. ಸೊ ದಶಮಾಂಶಗಳ ಗುಣಾಕಾರ ಮಾಡ್ತಕ್ಕಂಥ ವಿಧಾನ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಸೊ ಅದ್ರ ಪ್ರಕಾರವಾಗಿ ದಶಮಾಂಶಗಳ ಗುಣಾಕಾರವನ್ನು ಮಾಡಿದರೆ ನೋಡಿ, ಇಲ್ಲಿ 5 1 5, 7 1 7, 0 ಇಂಟು 1 0, 4 1 4, 1 4 4, ಸಾರಿ 1 1 1, 0 ಇಂಟು 5 0, 0 ಇಂಟು 7 0, 0 ಇಂಟು 0, 0 ಇಂಟು 4 0, 0 ಇಂಟು 1 0. ನೆಕ್ಸ್ಟ್ ಇದರಿಂದ ಗುಣಿಸ್ರಿ. 0 ಇಂಟು 5 0, 0 ಇಂಟು 7 0, 0 ಇಂಟು 0, 0 ಇಂಟು 4 0, 0 ಇಂಟು 1 0. ಸರಿನಾ? ಇದು ಕೂಡ 0ನೇ. ಸೊ ಈಗ 5, ಇದು 7, ಇದು 0, ಇದು 4, ಇದು 1. ಈ ಕಡೆ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, ಈ ಕಡೆ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ. ಒಟ್ಟು 4 ಅಂಕಿಗಳ ನಂತರ ಪಾಯಿಂಟ್ ಇಟ್ಟರೆ 1.4075 ಬರ್ತಾ ಇದೆ. ಅದರ ಪ್ರಕಾರ ನಿಮಗೆ ಬಂದು 1.4075 ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ 56ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳ? 57ನೇ ಪ್ರಶ್ನೆ ಏನು ಹೇಳುತ್ತೆ? 8ನೇ 3 ಡಿವೈಡೆಡ್ ಬೈ 3ನೇ 5 ಮೈನಸ್ 6ನೇ 1 ಪ್ಲಸ್ 8ನೇ 5ಕ್ಕೆ ಸಮ. ಯಾವುದಕ್ಕೆ ಸಮ? ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಹೇಗೆ ಮಾಡಬೇಕು? ಇಲ್ಲೂ ಕೂಡ ಬಾಡ್ಮಾಸ್ ನಿಯಮವನ್ನು ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ 8ನೇ 3 ಹಾಗೆ ಬರ್ಕೊಳ್ತೀರಾ, ಡಿವೈಡೆಡ್ ಬೈ ಹಾಗೆ ಬರ್ಕೊಂಡು ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ಬ್ರಾಕೆಟ್ ತೆಗೆದು ಹಾಕಬೇಕಲ್ವಾ? 3 ಮತ್ತು 6ಕ್ಕೆ LCM ತೊಗೊಂಡ್ರೆ ಲಾಸ 6 ಬರುತ್ತೆ. ಸೊ 3ರಿಂದ 2 ಗುಣಿಸಿದ್ರೆ ಛೇದ 3 2 6 ಆಗುತ್ತೆ. ಅವಾಗ ಅಂಶವನ್ನು ಕೂಡ 5ಅನ್ನು 2ರಿಂದ ಗುಣಿಸಿದ್ರೆ 10 ಮೈನಸ್ 1 ಪ್ಲಸ್ 8ನೇ 5. ನೆಕ್ಸ್ಟ್ ಏನಾಗುತ್ತೆ? 8ನೇ 3 ಹಾಗೆ ಬರ್ಕೊಳ್ಳಿ. ಈಗ 10ರಲ್ಲಿ 1 ಕಳೆದ್ರೆ ಏನು ಬರುತ್ತೆ? 9 ಡಿವೈಡೆಡ್ ಬೈ 6 ಪ್ಲಸ್ 8ನೇ 5 ಅಂತ ಬರಿಬೋದು. ಈಗ ಇಲ್ಲಿ 8ನೇ 3 ಇದೆ. ಭಿನ್ನರಾಶಿಯ ಭಾಗಾಕಾರ ಮಾಡಬೇಕಾದಾಗ ಡಿವೈಡೆಡ್ ಬೈ ಇದನ್ನು ಇಂಟು ಮಾಡಿದ್ರೆ ಛೇದ ಮತ್ತು ಅಂಶಗಳನ್ನು ವ್ಯತ್ಕ್ರಮ ರೂಪದಲ್ಲಿ ಬರೆದಾಗ 9ನೇ 6 ಆಗುತ್ತೆ ಪ್ಲಸ್ 8ನೇ 5. ಈಗ ಇವೆರಡನ್ನ ಗುಣಾಕಾರ ಮಾಡಿದ್ರೆ 3 1 3 2 3 3 9. ನೆಕ್ಸ್ಟ್ ಇಲ್ಲಿ 2 3 6, 2 4 8. ನೆಕ್ಸ್ಟ್ ಇಲ್ಲಿ 3 3 ಕ್ಯಾನ್ಸಲ್ ಆಯಿತು. ಓಕೆನಾ? ಇಲ್ಲಿ ಇಷ್ಟು ಉಳಿದಿದ್ದು ನಿಮಗೆ 4ನೇ 1 ಉಳಿತು ಪ್ಲಸ್ ಇಲ್ಲಿ 8ನೇ 5 ಉಳಿದಿದೆ. ಈಗ ನೀವು ಇವೆರಡನ್ನು ಲಾಸ ತೊಗೊಂಡ್ರೆ 4 ಮತ್ತು 8ಕ್ಕೆ ಲಾಸ ಬಂದು 8 ಬರುತ್ತೆ. ಸೊ 4 ಇದ್ದಿದ್ದು 8 ಆಗಬೇಕು ಅಂದರೆ 2ರಿಂದ ಗುಣಾಕಾರ ಮಾಡಬೇಕು. ಮೇಲ್ಗಡೆ ಇರೋ ಅಂಶವನ್ನು ಕೂಡ 2ರಿಂದ ಗುಣಾಕಾರ ಮಾಡಿದರೆ 1 2 2 ಬರುತ್ತೆ. ಇಲ್ಲಿ 8 ಇರೋದ್ರಿಂದ ಮೇಲ್ಗಡೆ ಇರೋ ಅಂಶವನ್ನು ಹಾಗೆ ಬರ್ಕೊಳ್ತೀರಿ. ಅಲ್ಲಿ 2 5 7 ಡಿವೈಡೆಡ್ ಬೈ 8 ಅಂದರೆ ಅರ್ಥ 8ನೇ 7 ಬರ್ತಾ ಇದೆ ಉತ್ತರ. ಆ ಕಾರಣದಿಂದ 8ನೇ 7 ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ 57ನೇ ಪ್ರಶ್ನೆಗೆ. ಓಕೆನಾ? ಸೊ ನೋಡಿ, ಇಲ್ಲಿ 58ನೇ ಪ್ರಶ್ನೆ ಏನು ಹೇಳುತ್ತೆ?
0.9 ಡಿವೈಡೆಡ್ ಬೈ 0.3 ಇಂಟು 0.3ನ ಮೌಲ್ಯವು ಅಂತ ಕೊಟ್ಟಿದ್ದಾನೆ. ಇದನ್ನು ಕೂಡ ಅಷ್ಟೇ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋ 0.3 ಇಂಟು 0.3 ಗುಣಾಕಾರ ಮಾಡಿಕೊಂಡು ಅದನ್ನು 0.9ರಿಂದ 9ನ ಭಾಗಾಕಾರ ಮಾಡ್ಬೇಕು. ನೋಡಿ ಇಲ್ಲಿ ಏನು ಮಾಡ್ಬೋದು, ಇದು 0.9 ಹಾಗೆ ಬರ್ಕೊಳ್ತೀರಾ, ಇವೆರಡನ್ನು ಫಸ್ಟ್ ಗುಣಾಕಾರ ಮಾಡ್ಕೊಳ್ರಿ. ಏನು ಬರುತ್ತೆ, 0.3 ಇಂಟು 0.3 ಗುಣಿಸಿದ್ರೆ 3 3 9, 3 0 0, 0 3 0, 0 ಇಂಟು 0 0, ಅಲ್ಲಿಗೆ 9 ಬಂತು, ಇದು 0 ಬಂತು, 0 ಬಂತು, ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಟ್ಟರೆ 0.09 ಬರುತ್ತೆ. ಈಗ ನೀವು 0.9 ಡಿವೈಡೆಡ್ ಬೈ 0.09 ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ 1 0 ಹಾಕಿದರೆ ಕೆಳಗಡೆ ಏನಾಗುತ್ತೆ, 1 ಪಾಯಿಂಟ್ ಹಿಂದಕ್ಕೆ ಬರುತ್ತೆ. ಇಲ್ಲಿ ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ತೆಗಿಬೇಕು ಅಂದರೆ ಮೇಲ್ಗಡೆ 9ಕ್ಕೆ ಪಕ್ಕದಲ್ಲಿ 2 0 ಹಾಕಬೇಕು. ಆಗ 900 ಡಿವೈಡೆಡ್ ಬೈ 9 ಆಗುತ್ತೆ. ಓಕೆನಾ. ಸೊ 900 ಡಿವೈಡೆಡ್ ಬೈ 9 ಆಗೋದ್ರಿಂದ ಈಗ ನೀವು 9ರಿಂದ 900ನ ಬಾಗಿಸಿದ್ರೆ ಇಲ್ಲಿ ಏನು 90 ಆಗುತ್ತೆ. ಎಷ್ಟು ಸಂಖ್ಯೆ ಅಲ್ವಾ, ಎರಡು ಸಂಖ್ಯೆ. ಇಲ್ಲಿ ಆಲ್ರೆಡಿ ಒಂದು ಸಂಖ್ಯೆ ಮುಂದಕ್ಕೆ ಬರುತ್ತೆ, ಇನ್ನೊಂದು 0 ಹಾಕಿದ್ರೆ ಆಯ್ತಲ್ಲಿ. ಸೊ 9ರಿಂದ 90ನ ಬಾಗಿಸಿದ್ರೆ 9 10 90 ಬರ್ತಾ ಇದೆ. ಸೊ ಸರಿಯಾದ ಉತ್ತರ 10. 58ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ 59ನೇ ಪ್ರಶ್ನೆ ಏನು ಹೇಳುತ್ತೆ, ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿಗಿಂತ 10% ಕಡಿಮೆ ಮತ್ತು ಸಿ 150ಕ್ಕಿಂತ 5% ಹೆಚ್ಚಿದ್ದರೆ ಆಗ ಬಿನ ಮೌಲ್ಯ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ತಿಳ್ಕೊಬೇಕಾಗಿರೋದು, ಸಿ ಸಂಖ್ಯೆನ ಫಸ್ಟ್ ತಗೊಂಡ್ರೆ ಸಿ ಎಷ್ಟಿರುತ್ತೆ ಅಂತ ಹೇಳ್ತಾರೆ ಅವರು. ಬಿ ಮತ್ತೊಂದು ಸಂಖ್ಯೆ ಸಿಗಿಂತ 10% ಕಡಿಮೆ ಮತ್ತು ಸಿ ಅನ್ನೋದು 150ಕ್ಕಿಂತ 5% ಹೆಚ್ಚಿರುತ್ತೆ ಅಂತೇಳಿ. ಸೊ ಅದ್ರ ಪ್ರಕಾರ ನೋಡಿ, ಇಲ್ಲಿ ಸಿ ಅನ್ನೋದು ಏನಾಗಿರುತ್ತೆ, ಸಿ ಅನ್ನೋದು 150ಕ್ಕೆ ಪ್ಲಸ್ 150ರ 5% ಜಾಸ್ತಿ ಇರುತ್ತೆ ಅಂತೇಳಿ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ 150 ಪ್ಲಸ್ 0 0 ಕ್ಯಾನ್ಸಲ್ ಆಗುತ್ತೆ, 5 1 5 2 2ರಿಂದ 15 ಬಾಗಿಸಿದ್ರೆ 7.5 ಬರುತ್ತೆ. ಅದ್ರ ಪ್ರಕಾರ ಇವೆರಡನ್ನ ಕೂಡಿದಾಗ 157.5. ಇದು ಯಾವುದಿದು, ಸಿನ ಬೆಲೆ. ಈಗ ಬಿನ ಬೆಲೆ ಏನಾಗಿರುತ್ತಂತೆ, ಸಿನ ಬೆಲೆಗಿಂತ ಅದರ 10% ಕಡಿಮೆ ಇರುತ್ತೆ ಅಂತೇಳಿ. ಅದ್ರ ಪ್ರಕಾರ 157.5 ಮೈನಸ್ 157.5 ಇಂಟು 100ನೇ 10 ಅಂತ ತೊಗೊಂಡಿದ್ದೀವಿ. ಆಗ 0 0 ಕ್ಯಾನ್ಸಲ್ ಆಗುತ್ತೆ. 10ರಿಂದ 157.5ಅನ್ನು ಬಾಗಿಸಿದ್ರೆ 15.75 ಬರುತ್ತೆ. ಈಗ 15.75 157.5ರಲ್ಲಿ 15.75ಅನ್ನು ವ್ಯವಕಲನ ಮಾಡಿರಿ, ಕಳೀರಿ. ಏನು ಬರುತ್ತೆ, 10ರಲ್ಲಿ 5 ಹೋದರೆ 5. ನೆಕ್ಸ್ಟ್ ಇಲ್ಲ 4 ಉಳಿದಿದೆ, 14ರಲ್ಲಿ 7 ಹೋದರೆ 7. ಇಲ್ಲೇನಿದೆ 6, 6ರಲ್ಲಿ 5 ಹೋದರೆ 1. ಇಲ್ಲಿ 4 ಇದೆ, 4ರಲ್ಲಿ 1 ಹೋದರೆ ಎಷ್ಟು ಬರ್ತಾ ಇದೆ, ಸರಿ ಇಲ್ಲಿ 5 ಇದೆ, 5ರಲ್ಲಿ 1 ಹೋದರೆ 4 ಬರ್ತಾ ಇದೆ. ಅದ್ರ ಪ್ರಕಾರ 141.75 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ. 59ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. 60ನೇ ಪ್ರಶ್ನೆಯನ್ನು ನೋಡೋಣ. ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ. 7 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಏನಂತ ಬರಿಬೋದು ಅಂತ ಹೇಳಿದ್ರೆ ನಾವು ನೋಡಿ, ಈ ರೀತಿ 9 7ಗಳನ್ನು ಬರ್ಕೋಬೇಕು. ಬಿಡಿ 10 100 1000 10,000 ಲಕ್ಷ 10 ಲಕ್ಷ 99,99,999. ಇದು 7 ಅಂಕಿ ಅತಿ ದೊಡ್ಡ ಸಂಖ್ಯೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ 1,000. ಇದರಲ್ಲಿ ಇದನ್ನು ಕಳಿಬೇಕು ಅಂತ ಹೇಳ್ತಾರೆ ಅವ್ರು. ಏನು ಬರುತ್ತೆ, 9ರಲ್ಲಿ 0 ಹೋದರೆ 9, 9ರಲ್ಲಿ 0 ಹೋದರೆ 9, ಮತ್ತೆ 9ರಲ್ಲಿ 0 ಕಳೆದ್ರೆ 9, 9ರಲ್ಲಿ 1 ಹೋದರೆ 8 ಬರುತ್ತೆ. ಇಲ್ಲಿ 9 ಹಾಗೆ ಉಳ್ಕೊಳ್ಳುತ್ತೆ, ಇಲ್ಲೂ 9 ಇಲ್ಲೂ 9. ನೋಡಿ, ಇದು ನೋಡಿದಾಗ ಮೊದಲು 3 9, ಆಮೇಲೆ 8, ನಂತರ ಮತ್ತೆ 3 9. ಈ ಆಪ್ಷನ್ ಯಾವುದ್ರಲ್ಲಿದೆ ಅಂತ ಚೆಕ್ ಮಾಡಿದಾಗ ಇದು ಕೊನೆಯದಲ್ಲಿ 60ನೇ ಪ್ರಶ್ನೆಗೆ ಕೊನೆಯ ಆಪ್ಷನ್ ಡಿ ನಲ್ಲಿ ಅದೇ ಉತ್ತರ ಬಂದಿದೆ. ಆ ಕಾರಣದಿಂದ 60ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ. ಸೊ ಇಲ್ಲಿವರೆಗೂ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಈ ಪ್ರಶ್ನೆಗಳನ್ನು ಬಳಸ್ಕೊಂಡು ನವೋದಯ ಪರೀಕ್ಷೆ ಹಾಗೆ ಮೊರಾರ್ಜಿ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ತರಹದ 6ನೇ ತರಗತಿಯ ಪ್ರವೇಶಕ್ಕೆ ಮಾಡ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಎಲ್ಲ ಪ್ರಶ್ನೆಗಳಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗಳನ್ನು ನೀವು ಕಲಿಯೋದ್ರ ಮೂಲಕವಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಒಳ್ಳೆಯ ಸ್ಕೂಲ್ಗೆ ಆಯ್ಕೆಯಾಗಿ ಮುಂದಿನ ಒಂದು ಫ್ಯೂಚರ್ನಲ್ಲಿ ಒಳ್ಳೆಯ ಎಜುಕೇಷನನ್ನು ಪಡ್ಕೊಳ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಶೇರ್ ಮಾಡ್ತಾ ಇರಿ, ಜೊತೆಗೆ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.